ಹಾಯ್ ಹಲೋ ನಮಸ್ಕಾರ ಕೆಚ್ಚದೆ ಕನ್ನಡಿಗರೇ. ಇವತ್ತಿನ ವಿಡಿಯೋ ಮಾಡಬೇಕಾದ್ರೆ ಕಾರಣ ಒಂದು ಬ್ಯಾಂಕನ್ನು ತೋರಿಸ್ತೀನಿ ನೋಡಿ. ಇದು ಬ್ಯಾಂಕ್ ಆಫ್ ಬರೋಡಾ. ಬ್ಯಾಂಕ್ ಆಫ್ ಬರೋಡಾ ಆಗಿರ್ಬೋದು, ಕೆಲವೊಂದು ಮುತ್ತೂಟ್ ಫಿನ್ಕಾರ್ಪು, ಆಮೇಲೆ ಮುತ್ತೂಟ್ ಫೈನಾನ್ಸು, ಕೆಲವೊಂದೇನು ಇದಾವೆ ನಮ್ಮ ಇಂಡಿಯಾದಲ್ಲೇ ಇದ್ದು ಬ್ಯಾಂಕ್ ಆಫ್ ಬರೋಡಾ ನೋಡ್ಬೋದು. ಇವತ್ತು 79ನೇ ಸ್ವಾತಂತ್ರ್ಯೋತ್ಸವ ನಾವೆಲ್ಲರೂ ಕೂಡ ಆಚರಿಸ್ತಾ ಇದ್ದೀವಿ. ಈ ಒಂದು ಪ್ರತಿ ಸಲ ನಾನು ನೋಡ್ತೀನಿ ಬ್ಯಾಂಕ್ ಆಫ್ ಬರೋಡಾದವರಾಗಿರ್ಬೋದು, ಕೆಲವೊಂದು ಬ್ಯಾಂಕ್ಗಳು ಯಾಕೆ ಅವರು ರಾಷ್ಟ್ರಧ್ವಜವನ್ನು ಆರಿಸಲ್ಲ? ಇಲ್ಲೇ ವ್ಯವಹಾರ ಮಾಡ್ತಾರೆ, ಎಲ್ಲವನ್ನೂ ಇಲ್ಲೇ ಮಾಡ್ತಾರೆ. ಅದು ಕರ್ನಾಟಕದಲ್ಲೇ ಇರ್ತಾರೆ ಮತ್ತು ನಮ್ಮ ದೇಶದಲ್ಲೇ ಇರ್ತಾರೆ. ಎಲ್ಲ ಥರ ವ್ಯವಹಾರನ ನಾವು ಕನ್ನಡಿಗರು ಮತ್ತು ಎಲ್ಲರೂ ಕೂಡ ಇವರಿಗೆ ಬ್ಯಾಂಕ್ ಆಫ್ ಬರೋಡಾದಾಗ ಮಾಡ್ತೀವಿ. ನಂದು ಕೂಡ ಖಾತೆ ಬ್ಯಾಂಕ್ ಆಫ್ ಬರೋಡಾದಲ್ಲಿದೆ. ಈ ಒಂದು ವಿಡಿಯೋ ಮಾಡೋ ಉದ್ದೇಶ ಏನಂದರೆ, ಇವರಿಗೆ ಏನು ಇವರು ಭಾರತ ದೇಶದಲ್ಲಿ ಇಲ್ವಾ, ಇವರಿಗೆ ಧ್ವಜಾರೋಹಣ ಮಾಡಬಾರ್ದಂತ ಏನಾದರೂ ಹೇಳಿದಾರ? ಯಾಕೆ ಇವ್ರು ಧ್ವಜಾರೋಹಣವನ್ನು ಮಾಡಲ್ಲ? ಪ್ರತಿ ಸಲನೂ ನಾನು ನೋಡ್ತಾ ಇದ್ದೀನಿ. ಇದೇ ಅಲ್ಲಿಯೂ ಬ್ಯಾಂಕ್ ಆಫ್ ಬರೋಡಾ ನೋಡಿದೆ, ಅಲ್ಲಿಯೂ ಕೂಡ ಇದ್ದಿದ್ದಿಲ್ಲ. ಈಗ ವಿದ್ಯಾಗಿರಿ, ಇದು ವಿದ್ಯಾಗಿರಿ ಸರ್ಕಲ್ ಇರುವಂಥ ಶಾಖೆ, ವಿದ್ಯಾಗಿರಿ ಬ್ರ್ಯಾಂಚು. ನೀವು ನೋಡ್ಬೋದು, ಎಲ್ಲಾದರೂ ರಾಷ್ಟ್ರಧ್ವಜ ಕಾಣಿಸ್ತಾ ಇದೆಯಾ? ಒಂದು ಹೆಮ್ಮೆ ಆದಂಥ ವಿಷಯ. ಏನು ಇವ್ರಿಗೆ ಮಾಡೋಕ್ಕೆ ಬೇಡ ಅಂದಿದ್ದಾರೋ ಏನೋ ನನಗೆ ಗೊತ್ತಿಲ್ಲ. ಆದರೂ ಒಂದು ನನ್ನ ಪ್ರಶ್ನೆ ಏನಂದರೆ, ಇವ್ರು ಯಾಕೆ ಒಂದು ರಾಷ್ಟ್ರಧ್ವಜವನ್ನು, ಅದು ಆಗಸ್ಟ್ 1ರಲ್ಲಿ ಯಾಕೆ ಇವ್ರು ಮಾಡಲ್ಲ? ರಾಷ್ಟ್ರಧ್ವಜ ಆರ್ಸೋಕ್ಕೆ ಇವ್ರಿಗೇನಾಗಿದೆ? ಇವ್ರಿಗೇನಾದರೂ ಇನ್ಸ್ಟ್ರಕ್ಷನ್ ಇದೆಯಾ ಇರೋ ರಾಷ್ಟ್ರಧ್ವಜನ ಆರಿಸಬಾರ್ದಂತ? ಮೇಲೆ ಇದೆ ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕ್ ಇದೆ, ಉಳ್ಕೆದ ಕಡೆ ಆರಿಸ್ತಾರೆ. ಇದು ವಿದ್ಯಾಗಿರಿ ಬ್ರ್ಯಾಂಚಲ್ಲೂ ಕೂಡ ನಾನು ಎಲ್ಲೂ ನೋಡ್ತಾ ಇಲ್ಲ ಅದನ್ನು. ಇಲ್ಲಿ ಬ್ಯಾಂಕ್ ಆಫ್ ಬರೋಡಾದಾಗೂ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಬ್ಯಾಂಕ್ ಆಫ್ ಬರೋಡಾದವ್ರು ಯಾಕೆ ನೀವು ರಾಷ್ಟ್ರಧ್ವಜವನ್ನು ಆಚರಿಸಲ್ಲ? ಯಾಕೆ ನಿಮಗೇನೋ ಏನಾದರೂ ಇನ್ಸ್ಟ್ರಕ್ಷನ್ ಇದೆಯಾ ನಮ್ಮ ರಾಷ್ಟ್ರಧ್ವಜ ಹಾರಿಸ್ಬಾರ್ದಂತ? ಚೂಟಿ ಇದೆ ಅಂತ ಹೇಳಿ ಬ್ಯಾಂಕನ್ನು ಬಂದ್ ಮಾಡಿ ಆರಾಮ್ ಕುಣ್ಣಕ್ಕಿಂತ ಒಂದು 5 ನಿಮಿಷ ಬಂದು ನಮ್ಮ ರಾಷ್ಟ್ರಧ್ವಜ ಗೌರವವನ್ನು ಸಲ್ಲಿಸುವಂಥ ರಾಷ್ಟ್ರಧ್ವಜ, ಅದು ಆಗಸ್ಟ್ 15ಕ್ಕೆ ಮಾತ್ರ ಆರಿಸ್ತೀರಿ. ಆಗಸ್ಟ್ 15 ಮತ್ತು ಜನವರಿ 26 ಅಲ್ಲಿ ಅಷ್ಟೇ ಆರಿಸ್ತೀರ. ನಿಮ್ಗೆ ಯಾಕೆ ಇಂಥ ಒಂದು ಮನಸ್ಥಿತಿ ಇದೆ? ಇಲ್ಲೇ ವ್ಯವಹಾರ ಇಲ್ಲೇ ಮಾಡ್ತೀರಾ, ಭಾರತ ದೇಶದಲ್ಲಿ ವ್ಯವಹಾರ ಮಾಡ್ತೀರಾ, ಕರ್ನಾಟಕದಲ್ಲೂ ಮಾಡ್ತೀರಾ. ನಿಮಗೆ ಒಂದು 5 ನಿಮಿಷ ಬಂದು ರಾಷ್ಟ್ರಧ್ವಜವನ್ನು ಏನು ಆರ್ಸೋಕ್ಕೆ ನಿಮ್ಗೆ ಆಗಲ್ವಾ? ದಯಮಾಡಿ ಹೇಳ್ತಾ ಇದ್ದೀವಿ ಎಲ್ಲ ಬ್ಯಾಂಕ್ನವ್ರಿಗೂ. ಕೆಲವೊಂದು ಬ್ಯಾಂಕ್ನವ್ರು ಆರಿಸ್ತಾ ಇದ್ದಾರೆ. ಇಲ್ಲಿ ನೋಡಿ, ಒಂದು ಸೊಸೈಟಿ ಇದೆ, ಸೊಸೈಟಿಯಲ್ಲಿ ಸುದಕ್ಕೂ ಆರಿಸಿದ್ದಾರೆ ಮೇಲೆ. ಒಂದು ಸಣ್ಣ ಸೊಸೈಟಿಯಲ್ಲಿ ಕೂಡ ನಮ್ಮ ರಾಷ್ಟ್ರಧ್ವಜವನ್ನು ಆರಿಸಿದ್ದಾರೆ. ಅದು ನೋಡಿ ಒಂದು ಹೆಮ್ಮೆ ಅಂತಲೇ ಹೇಳ್ಬೋದು. ಅಟ್ಲೀಸ್ಟ್ ರಾಷ್ಟ್ರಧ್ವಜದ ಒಂದು ಇದನ್ನಾದರೂ ಹಾಕ್ರಿ. ನಿಮಗೆ ರಾಷ್ಟ್ರಧ್ವಜ ಆರ್ಸೋಕ್ಕಾಗಲಿಲ್ಲ ಅಂದರು ನಮ್ಮ ರಾಷ್ಟ್ರಧ್ವಜ ಏನಿದೆಯೋ ಅದನ್ನಾದರೂ ಹಾಕ್ರಿ. ಅದನ್ನು ನೀವು ಮಾಡಲ್ಲ ಅಂದರೆ ನೀವು ಇಲ್ಲಿ ಒಂದು ಕರ್ನಾಟಕದಲ್ಲಿ ನಮ್ಮ ಭಾರತ ದೇಶದಲ್ಲಿ ನೀವು ಒಂದು ಶಾಖೆ ಇಟ್ಕೊಂಡಿದ್ದು ವೇಸ್ಟ್ ಅಂತ ಹೇಳ್ತಾ ಇದ್ದೀವಿ. ಹಲವಾರು ನೋಡ್ಬೋದು, ಕೆಲವೊಂದು ಅಲ್ಲಿ ಒಂದು HDFCನೂ ಇದೆ, HDFC ಬ್ಯಾಂಕ್ ಕೂಡ ಇದೆ ಇಲ್ಲಿ. ಅಲ್ಲೂ ಕೂಡ ಇವರು ನೋಡಿ ಹಲವಾರು ICICI ಬ್ಯಾಂಕು, HDFC ಬ್ಯಾಂಕು, ಇವ್ರು ಬ್ಯಾಂಕ್ ಅವ್ರಿಗೆ ಏನಾಗಿದೆ? ರಾಷ್ಟ್ರಧ್ವಜ ಆರ್ಸೋಕ್ಕೆ ಇವ್ರಿಗೆ ಏನಾಗಿದೆ ನೋಡಿ? ICICI ಬ್ಯಾಂಕು, ಉಜ್ಜೀವನ್, ಅಲ್ಲಿ ನೋಡಿ HDFC, ಎಲ್ಲರೂ ಕೂಡ ಒಂದೇ ಇದರಲ್ಲಿ ಆರಿಸಿದ್ದಾರೆ. ಬಟ್ ಇವ್ರಿಗೇನಾಗಿದೆ? ಯಾಕೆ ರಾಷ್ಟ್ರಧ್ವಜವನ್ನು ಆರಿಸಲ್ಲ? ಇವ್ರಿಗೇನಾದರೂ ಇನ್ಸ್ಟ್ರಕ್ಷನ್ ಇದೆಯಾ ಏನಾದರೂ ಆರಿಸಬಾರ್ದಂತ? ಅದು ಆಗಸ್ಟ್ 15ರಲ್ಲಿ ಬೆಳಗ್ಗೆ ಬಂದು ರಾಷ್ಟ್ರಧ್ವಜವನ್ನು ಆರಿಸಿ ಅದಕ್ಕೆ ಗೌರವ ಸಲ್ಲಿಸುವಂಥ ಕೆಲಸವನ್ನು ಇವರು ಬ್ಯಾಂಕ್ನವ್ರು ಮಾಡ್ತಾ ಇಲ್ಲ ಅಂದರೆ ಇನ್ಯಾರು ಮಾಡಬೇಕು? ನೀವು ಭಾರತೀಯರು ತಾನೇ, ಭಾರತೀಯರಾಗಿದ್ದಕ್ಕೆ ಹೆಮ್ಮೆ ಪಡಬೇಕು. ಅಂಥದ್ರಲ್ಲಿ ರಾಷ್ಟ್ರಧ್ವಜ ಆರಿಸ್ಬೇಕಾದ್ರೆ ಪುಣ್ಯ ಮಾಡಿರಬೇಕು. ಒಂದು ಸಣ್ಣ ಸಣ್ಣ ಬೀದಿ ವ್ಯಾಪಾರಸ್ಥರು ಕೂಡ ಒಂದು ನಮ್ಮ ಧ್ವಜವನ್ನು ಹಾಕ್ತಾ ಇದ್ದಾರೆ. ನೀವು ಅಟ್ಲೀಸ್ಟ್ ಅದನ್ನಾದರೂ ಮಾಡಿದ್ದೀರಾ? ಅದನ್ನೂ ಮಾಡ್ತಾಯಿಲ್ಲ. ಅದಕ್ಕೆ ಬ್ಯಾಂಕ್ ಆಫ್ ಬರೋಡಾ ಮತ್ತು ಇನ್ನಿತರ ಬ್ಯಾಂಕ್ಗಳು ದಯಮಾಡಿ ಒಂದು ಹೆಮ್ಮೆ ವಿಷಯ. ಮತ್ತು ಬಜಾಜ್ ನೋಡಿ, ಬಜಾಜ್ ಈ ಥರ ನಮ್ಮ ವ್ಯವಸ್ಥೆ ಏನಿದೆ ಅಂದರೆ ನಮ್ಮ ರಾಷ್ಟ್ರಧ್ವಜಕ್ಕೆ ಇವರು ಗೌರವ ಸಲ್ಲಿಸಬೇಕು. ಅಂಥ ಕೆಲಸವನ್ನು ಮುಂದಿನ ದಿನಮಾನದಲ್ಲಿ ನೀವು ಕಂಪಲ್ಸರಿಯನ್ನು ಆರಿಸ್ಬೇಕಾದ್ರೂ ಗೌರವ ರೀ. ನಮಗೆ ಹೆಮ್ಮೆ ಆದಂಥ ವಿಷಯ. ನಮಗೆ ಸ್ವಾತಂತ್ರ್ಯ ಸಿಕ್ಕು 79 ವರ್ಷ ಆದರೂ ಕೂಡ ನಿಮಗೆ ಒಂದು ರಾಷ್ಟ್ರಧ್ವಜ ಆರಿಸೋಕ್ಕಾಗಿಲ್ಲ ಅಂದರೆ ನಿಮಗೆ ನಾಚಿಕೆ ಆಗಬೇಕಂತ ಹೇಳ್ತೀನಿ. ಮುಂದಿನ ದಿನಮಾನದಲ್ಲಿ ದಯಮಾಡಿ ಎಲ್ಲ ಬ್ಯಾಂಕ್ನವರು ಈ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ. ಎಲ್ಲ ಬ್ಯಾಂಕವರು, ಬ್ಯಾಂಕ್ ಆಫ್ ಬರೋಡಾ ಆಗಿರ್ಬೋದು, ಕೆಲವೊಂದು ಬ್ಯಾಂಕವರು ಆರಿಸ್ತಾರೆ, HDFC, ICICI, ಕೆಲವೊಂದು ಬ್ಯಾಂಕ್ನವರು ದಯಮಾಡಿ ರಾಷ್ಟ್ರಧ್ವಜವನ್ನು ಆರಿಸಿ ಅಂತ ಹೇಳ್ತಾ ಇದ್ದೀವಿ. ಅದು ಗೌರವ ಸಮರ್ಪಣೆ ಕೊಡಿ. ನಿಮಗೆ ರಾಷ್ಟ್ರಧ್ವಜ ಆರ್ಸೋಕ್ಕೆ ನಿಮ್ಗೆ ಟೈಮ್ ಇಲ್ಲ ಅಂದರೆ
ಅಟ್ಲೀಸ್ಟ್ ಅದು ಒಂದು ಫ್ಲ್ಯಾಗನ್ನು ಹಾಕ್ರಿ ನೀವು ಭಾರತೀಯರಾಗಿದ್ದಕ್ಕೂ ಸ್ವಾರ್ಥಕ ಆಗುತ್ತೆ. ಒಂದು ಫ್ಲ್ಯಾಗನ್ನು ಅದು ಹಾಕ್ರಿ. ಈ ಥರ ಇದೇನಂತ ಈ ಮಣ್ಣು ಕೆಲಸವನ್ನು ಬಿಡ್ರಿ. ಯಾಕಂದರೆ ಇವಾಗ ಸೂಟಿ ಇದೆ ಅಂತೇಳಿ ಮನೇಲಿ ಕೂತ್ಬಿಡ್ತೀರ, ಮ್ಯಾನೇಜರ್ ಗೊತ್ತಾಗಲ್ವ? ಧ್ವಜ ಹಾರ್ಸೋಕ್ಕೆ ನಿಮಗೆ ಟೈಮ್ ಇಲ್ಲ ಅಂದರೆ ನೀವು ಇಲ್ಲಿ ವ್ಯವಹಾರ ಮಾಡೋಕ್ಕೆ ನೀವು ಭಾರತ ದೇಶದಲ್ಲಿ ಇರೋಕ್ಕೂ ಲಾಯಕ್ಕಿಲ್ಲ. ಇಷ್ಟೇ ಕೆಚ್ಚದೆ ಕನ್ನಡಿಗರೇ. ಇವತ್ತು ವಿಡಿಯೋ ಮಾಡ್ಬೇಕಾದ್ರೆ ಒಂದು ಇವ್ರಿಗೆ ಒಂದು ತಿಳಿ ಮುಟ್ಟುವವರೆಗೆ ಒಂದು ಸ್ವಲ್ಪ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಕೂಡ ಇದು ವಿಷಯ ಗೊತ್ತಾಗಲಿ ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ನಮಸ್ಕಾರ ಬಂಧುಗಳೇ.